ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾವೀಗಾಗಲೇ ದ್ವಿತೀಯ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋ ಸರಣಿಗಳ ಒಂದು ಪ್ರಶ್ನಕೋಶವನ್ನು ಪ್ಲೇಲಿಸ್ಟ್ನಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಲಾಗಿದ್ದು, ಅವುಗಳನ್ನೆಲ್ಲ ನೀವು ಪ್ಲೇಲಿಸ್ಟ್ನಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಹಾಗೆ ನಿನ್ನೆಯಿಂದ ಅಂದರೆ ಎಸ್ಟರ್ಡೇ ಒಂದು ವಿಡಿಯೋದಿಂದ ನಾನು ಮುಖ್ಯವಾಗಿ ಪ್ರಥಮ PUC ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಕೂಡ ವಿಶೇಷವಾಗಿ ಇತಿಹಾಸವನ್ನು ಐಚ್ಛಿಕ ವಿಷಯವಾಗಿ ಬರಿತಾ ಅಂದರೆ CET-ನಲ್ಲಿ ಬರಿತಾ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಒಂದು ವಿಡಿಯೋ ಸರಣಿಗಳನ್ನು ಅಥವಾ ಪ್ರಥಮ PUC ಪ್ರಶ್ನಕೋಶವನ್ನು ಸಂಬಂಧಪಟ್ಟಂತೆ ನಾನು ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ 1 ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ. ಇದು ವಿಡಿಯೋ 2 ಆಗಿರುತ್ತೆ. ನಿನ್ನೆ ಒಂದು ವಿಡಿಯೋದಲ್ಲಿ ನಾವು ಪೀಠಿಕಾ ವಿಷಯವಾಗಿ ಮುಖ್ಯವಾಗಿ ಗಮನಿಸಿದ್ವಿ. ಅಂದರೆ ಇತಿಹಾಸ ಅಂದ್ರೇನು, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅದರ ಅರ್ಥ, ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯೆಗಳು, ಹಾಗೆ ಇತಿಹಾಸವನ್ನು ಯಾಕೆ ನಾವು ಅಧ್ಯಯನವನ್ನು ಮಾಡಬೇಕಾಗಿರುತ್ತೆ, ಅದರ ಒಂದು ಪ್ರಾಮುಖ್ಯತೆ ಏನು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ವಿಡಿಯೋವನ್ನಲ್ಲಿ ನಾವು ಗಮನಿಸಿದ್ವಿ. ಅದರಲ್ಲಿ ಮುಖ್ಯವಾಗಿ ಇತಿಹಾಸಕಾರರು ಬರೆದಿರ್ತಕ್ಕಂಥ ಪ್ರಮುಖ ಕೃತಿಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮ್ನಲ್ಲಿ ಅವುಗಳ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ, ಹಾಗೆ ವಿಡಿಯೋ 2ನಲ್ಲಿ ನಾವು ಇವತ್ತು ಅಧ್ಯಾಯ 2 ಮಾನವನ ವಿಕಸನದ ಕಥೆಗೆ ಸಂಬಂಧಪಟ್ಟಂತೆ ಡಿಸ್ಕಷನನ್ನು ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ಸ್ನೇಹಿತರೆ, ನಾವೀಗಾಗಲೇ ಒಂದಷ್ಟು ಹಿನ್ನೆಲೆಯನ್ನು ತಿಳ್ಕೊಬೇಕಾಗುತ್ತೆ. ನಾವೀಗಾಗಲೇ ಏನಂದರೆ ಮಾನವನ ವಿಕಸನ ಹಾದಿಯನ್ನು ಅನೇಕ ಅಂಶಗಳಿಂದ ನಾವು ಹಿನ್ನೆಲೆಯನ್ನು ಅರ್ಥಕೊಂಡ್ರೆ ಮಾತ್ರ ನಾವು ನೆಕ್ಸ್ಟ್ ಒಂದು ಪ್ರಶ್ನೋತ್ತರಗಳಿಗೆ ಏನಾಗುತ್ತೆ, ಒಂದು ಅರ್ಥ ಸಿಗ್ತಾ ಹೋಗುತ್ತೆ. ಹಾಗಾಗಿ ಒಂದಷ್ಟು ಹಿನ್ನೆಲೆ ಏನಿದೆ ಅಂತೇಳಿ ನೋಡ್ತಾ ಹೋಗೋಣ. ಅಂದರೆ ಈ ಒಂದು ಮಾನವನ ವಿಕಸನದ ಹಾದಿ ಅಷ್ಟೊಂದು ಈಸಿ ಆಗಿರಲಿಲ್ಲ. ತುಂಬ ಲಕ್ಷಗಟ್ಟಲೆ, ಮಿಲಿಯನ್ ಗಟ್ಟಲೆ ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂಥದ್ದು. ಹಾಗೆಯೇ ಈ ಒಂದು ಮಾನವನ ವಿಕಸನ ಅಥವಾ ಮಾನವ ಎಂಬಂಥ ಒಂದು ಶಬ್ದ ಯಾವುದರಿಂದ ಉತ್ಪತ್ತಿಯಾಗಿದೆ ಅಂತಂದರೆ, ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈ ಒಂದು ಮಾನವ ಅಥವಾ ಹ್ಯೂಮನ್ ಎಂಬಂಥ ಒಂದು ಶಬ್ದ, ಹ್ಯೂಮನ್ ಎಂಬಂಥ ಒಂದು ಶಬ್ದ ಗಮನಿಸಿ, ಲ್ಯಾಟಿನ್ ಭಾಷೆಯ, ಯಾವ ಭಾಷೆ, ಲ್ಯಾಟಿನ್ ಭಾಷೆಯ ಯಾವ ಭಾಷೆಯಿಂದ, ಲ್ಯಾಟಿನ್ ಭಾಷೆಯಿಂದ ಹ್ಯೂಮನಸ್, ಲ್ಯಾಟಿನ್ ಭಾಷೆಯ ಹ್ಯೂಮನಸ್ ಎಂಬಂಥ ಪದದಿಂದ ಉತ್ಪತ್ತಿಯಾಗಿದೆ. ಅಂದರೆ ಈ ಒಂದು ಹ್ಯೂಮನಸ್ ಎಂಬಂಥ ಒಂದು ಲ್ಯಾಟಿನ್ ಭಾಷೆಯ ಪದ ಹೋಮೋ ಎಂಬಂಥ ಪದದ, ಯಾವ ಪದ, ಹೋಮೋ ಎಂಬಂಥ ಒಂದು ಪದದ ಗುಣವಾಚಕವಾಗಿದೆ. ಹೋಮೋ ಎಂದರೆ ಮಾನವ ಅಥವಾ ಮನುಷ್ಯ ಅಂತೇಳಿ ಅರ್ಥ. ಹೀಗೆ ಈ ಒಂದು ಮಾನವನ ವಿಕಸನದ ಹಾದಿ ಸುದೀರ್ಘವಾದಂಥ ಒಂದು ಇತಿಹಾಸವನ್ನು ಹೊಂದಿದೆ. ಅಷ್ಟೇ ಅಲ್ಲ, ಅದು ದೀರ್ಘವಾಗಿದ್ದು, ನಿಧಾನವಾಗಿದ್ದು, ಅನುಕ್ರಮ ವಿಧಾನದಲ್ಲಿ ಹಲವಾರು ಲಕ್ಷಗಟ್ಟಲೆ, ಮಿಲಿಯನ್ ಗಟ್ಟಲೆ ಅಲ್ವಾ ವರ್ಷಗಳಿಂದ ನಡೆದಿದ್ರೂ ಕೂಡ ಮಾನವನ ವಿಕಸನದ ಈ ಒಂದು ದೀರ್ಘಾವಧಿಯು ಭೂಮಿಯ ಉಗಮ ಮತ್ತು ವಿಕಸನದ ತದನಂತರದಲ್ಲಿ ನಾವು ಭೂಮಿಯ ಮೇಲೆ ಜೀವಿಗಳ ಉಗಮ, ಅವುಗಳ ವಿಕಸನಕ್ಕೆ ಹೋಲಿಕೆ ಮಾಡಿದರೆ ಒಂದು ಚಿಕ್ಕ ಅವಧಿಯಾಗಿರುತ್ತೆ ಇದು ಅಲ್ವಾ. ಅಷ್ಟೊಂದು ಭೂಮಿ ಮೇಲೆ ಜೀವಿಗಳ ಉಗಮ ಮತ್ತು ವಿಕಸನಕ್ಕೆ ಹೋಲಿಕೆ ಮಾಡಿದರೆ ಈ ಒಂದು ಅವಧಿ, ಮಾನವನ ವಿಕಸನದ ಅವಧಿ ತುಂಬ ಚಿಕ್ಕದಾಗಿರುತ್ತೆ. ಹಾಗೆಯೇ ಯಾವ ರೀತಿ ಆಯಿತು ಭೂಮಿಯ ವಿಕಸನ, ಹಾಗೆ ಜೀವ ವಿಕಸನಗಳು ಯಾವ ರೀತಿ ಆಯಿತು ಅಲ್ವಾ ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದೇ ಮಾನವನ ವಿಕಸನದ ಕತೆ. ಸೊ ಸ್ನೇಹಿತರೆ, ಹಾಗಾದರೆ ಈ ಒಂದು ವಿಚಾರಕ್ಕೆ, ಮಾನವನ ವಿಕಸನದ ಕತೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ನಾವು ಈ ಒಂದು ಅರ್ಥವನ್ನು ತಿಳಿತಾ ಹೋಗೋಣ. ಅದಕ್ಕೂ ಮೊದಲು ಯಾರೆಲ್ಲ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ, ಎಲ್ರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡೋ ಮುಖಾಂತರ ನಾನು ಮಾಡ್ತಕ್ಕಂಥ ಅಪ್ಡೇಟೆಡ್ ವಿಡಿಯೋಗೆ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಪ್ಲೀಸ್ ಈ ಒಂದು ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಏನಾದರೂ ಅಭಿಪ್ರಾಯಗಳಿದ್ರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ಕುರಿತಾಗಿ ಡಿಸ್ಕಷನನ್ನು ಮಾಡ್ತಾ ಹೋಗೋಣ.
ನೋಡಿ, ಹ್ಯೂಮನ್ ಎಂಬಂಥ ಒಂದು ಪದ ಯಾವ ಭಾಷೆಯಿಂದ ಬಂದಿದೆ ಅಂದರೆ, ಹ್ಯೂಮನ್ ಎಂಬ ಪದ ಲ್ಯಾಟಿನ್ ಭಾಷೆಯ ಹ್ಯೂಮನಸ್ ಎಂಬ ಪದದಿಂದ ಬಂದಿದೆ. ಸೆಕೆಂಡ್ ಕ್ವಶನ್ ನೋಡಿ, ಹೋಮೋ ಎಂಬ ಪದದ ಅರ್ಥವೇನು? ಹೋಮೋ ಎಂದರೆ ಮಾನವ ಅಥವಾ ಮನುಷ್ಯ ಎಂದರ್ಥ. ಭೂಮಿಯು ಯಾವಾಗ ಉಗಮವಾಯಿತು? ಭೂಮಿ ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ. ಎಷ್ಟು? ಭೂಮಿ ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ ಉಗಮಿಸಿತು. ನಾಲ್ಕನೇದಾಗಿ, ಚಾರ್ಲ್ಸ್ ಡಾರ್ವಿನ್ ರವರು ರಚಿಸಿದಂಥ ಕೃತಿ ಯಾವುದು? ಇದು ಇಂಪಾರ್ಟೆಂಟು, ಗಮನಿಸಿ. ಚಾರ್ಲ್ಸ್ ಡಾರ್ವಿನ್ ರವರು ರಚನೆ ಮಾಡಿರ್ತಕ್ಕಂಥ ಒಂದು ಕೃತಿ ದಿ ಒರೈಜಿನ್ ಆಫ್ ಸ್ಪೀಸೀಸ್. ದಿ ಒರೈಜಿನ್ ಆಫ್ ಸ್ಪೀಸೀಸ್ ಎಂಬಂಥ ಒಂದು ಕೃತಿಯನ್ನು ಚಾರ್ಲ್ಸ್ ಡಾರ್ವಿನ್ ರವರು ರಚನೆ ಮಾಡಿದ್ದಾರೆ. ನೆಕ್ಸ್ಟ್ ಫಿಫ್ತ್ ಒಂದು ಕ್ವಶನ್ ನೋಡಿ, ಮಾನವರನ್ನ ಹೋಲುವ ಜೀವಿಗಳು ಭೂಮಿಯ ಮೇಲೆ ಯಾವಾಗ ವಿಕಸನವನ್ನು ಹೊಂದಿದವು? ಸುಮಾರು 5.6 ಮಿಲಿಯನ್ ವರ್ಷಗಳ ಹಿಂದೆ ಮಾನವರನ್ನ ಹೋಲುವ ಜೀವಿಗಳು ಭೂಮಿಯ ಮೇಲೆ ವಿಕಸನ ಹೊಂದಿದವು. ನೆಕ್ಸ್ಟ್ ಸಿಕ್ಸ್ತ್ ಒಂದು ಕ್ವಶನ್ ನೋಡಿ, ಮೇಲು ಕುಟುಂಬ ಒಮಿನಾಯ್ಡ್ದಿಂದ ಹೋಮೋ ಕುಲವು ಉತ್ಪತ್ತಿಯಾಗಲು ಎಷ್ಟು ವರ್ಷಗಳು ಬೇಕಾದವು? ಸುಮಾರು 30 ಮಿಲಿಯನ್ ವರ್ಷಗಳು ಮೇಲು ಕುಟುಂಬ ಒಮಿನಾಯ್ಡ್ದಿಂದ ಹೋಮೋ ಕುಲ ಉತ್ಪತ್ತಿಯಾಗಲಿಕ್ಕೆ ತೆಗೆದುಕೊಂಡಂಥ ವರ್ಷಗಳಾಗಿತ್ತು. ಸೆವೆಂತ್ ಒಂದು ಕ್ವಶನ್, ಹೋಮೋ ಕುಲ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು? ಸುಮಾರು 5.6 ಮಿಲಿಯನ್ ವರ್ಷಗಳ ಹಿಂದೆ ಹೋಮೋ ಕುಲ ಅಸ್ತಿತ್ವಕ್ಕೆ ಬಂದಿತ್ತು. ನೆಕ್ಸ್ಟ್ ಏಳ್ತ್ ಒಂದು, ಶಿಲೆಗಳಿಂದ ಆಯುಧಗಳನ್ನು ತಯಾರಿಸಿದ ಪ್ರಥಮ ಮಾನವ ಪ್ರಜಾತಿ. ಶಿಲೆಗಳಿಂದ ಆಯುಧಗಳನ್ನು ತಯಾರಿಸಿದ ಪ್ರಥಮ ಮಾನವ ಪ್ರಜಾತಿ ಯಾವುದು? ಹೋಮೋ ಎಬಿಲಿಸ್. ಹೋಮೋ ಎಬಿಲಿಸ್ ಶಿಲೆಗಳಿಂದ ಆಯುಧಗಳನ್ನು ತಯಾರಿಸಿದ ಪ್ರಥಮ ಮಾನವ ಪ್ರಜಾತಿ. ದ್ವಿಪಾದ ಚಲನೆ ಎಂದರೇನು? ಎರಡು ಕಾಲುಗಳನ್ನು ಉಪಯೋಗಿಸಿ ನಡೆಯುವುದು ಇಲ್ಲವೇ ಓಡುವುದು ಎಂದರ್ಥ. ಅಂದರೆ ಮಾನವ ಮೊದಲು 4 ಅಂದರೆ 2 ಕೈ 2 ಕಾಲಿಂದನೂ ಕೂಡ ನಡೀತಾ ಇದ್ದ. ಅನಂತರದಲ್ಲಿ ಏನಾಯಿತು, ಒಂದಷ್ಟು ವರ್ಷಗಳ ನಂತರ ವಿಕಸನ ಆದ ನಂತರದಲ್ಲಿ ಮಾನವನಲ್ಲಿ ದ್ವಿಪಾದ ಚಲನೆ ಆರಂಭ ಆಯಿತು. ಅದನ್ನೇ ನಾವು 2 ಕಾಲುಗಳನ್ನು ಉಪಯೋಗಿಸಿ ನಡೆಯುವುದು ಅಥವಾ ಓಡುವುದು ಅಂತೇಳಿ ಕರೀತಕ್ಕಂಥದ್ದು. ನೆಕ್ಸ್ಟ್ ನೋಡಿ, 2 ವಾಕ್ಯದ ಪ್ರಶ್ನೋತ್ತರಗಳು. ಭೂಮಿಯ ಉಗಮ ಮತ್ತು ವಿಕಸನದ ಯಾವುದಾದರೂ 2 ಸಿದ್ಧಾಂತಗಳನ್ನು ತಿಳಿಸಿ. ಭೂಮಿಯ ಉಗಮ ಮತ್ತು ವಿಕಸನಕ್ಕೆ ಸಂಬಂಧಪಟ್ಟಂತೆ ನಾವು ಮುಖ್ಯವಾಗಿ ಇರ್ತಕ್ಕಂಥ ಅಂಶವನ್ನು ನಾವು ಇಲ್ಲಿ ಗಮನಿಸಿದರೆ ನೋಡಿ, ಸ್ಥಿರ ಭೂಮಿ ಸಿದ್ಧಾಂತ ಮತ್ತು ಮಹಾಸ್ಫೋಟ ಸಿದ್ಧಾಂತ. ಯಾವುದು? ಸ್ಥಿರ ಭೂಮಿ ಸಿದ್ಧಾಂತ ಮತ್ತು ಮಹಾಸ್ಫೋಟ ಸಿದ್ಧಾಂತ ಎಂಬಂಥ ಪ್ರಮುಖವಾಗಿರ್ತಕ್ಕಂಥ 2 ಸಿದ್ಧಾಂತಗಳನ್ನು ನಾವು ಗಮನಿಸಬಹುದಾಗಿದೆ. ನೆಕ್ಸ್ಟ್ ನೋಡಿ, ಭೂಮಿಯ ಹವಾಗುಣ ಮತ್ತು ವಾತಾವರಣ ನಿರ್ಮಿಸಿದ 2 ಮುಖ್ಯ ಅಂಶಗಳು ಯಾವುದು? ಭೂಮಿಯ ವಾಲುವಿಕೆ ಮತ್ತು ಚಂದ್ರನ ಉಗಮ. ಇವೆರಡು ಭೂಮಿಯ ಹವಾಗುಣ ಮತ್ತು ವಾತಾವರಣದಲ್ಲಿ ಹವಾಗುಣ ಮತ್ತು ವಾತಾವರಣವನ್ನು ನಿರ್ಮಾಣ ಮಾಡಿದಂಥ 2 ಪ್ರಮುಖ ಅಂಶಗಳು. ಥರ್ಡ್ ಒಂದು ಕ್ವಶನ್ ನೋಡಿ, ಜೀವದ ಉಗಮಕ್ಕೆ ಕಾರಣವಾದಂಥ 2 ರಾಸಾಯನಿಕಗಳು ಯಾವುವು? ಜೀವಿಯ ಒಂದು ಉಗಮಕ್ಕೆ ಕಾರಣ ಆಗಿರ್ತಕ್ಕಂಥ 2 ರಾಸಾಯನಿಕಗಳು ಜಲಜನಕ ಮತ್ತು ಇಂಗಾಲಗಳು. ಫೋರ್ತ್ ಒಂದು ಕ್ವಶನು, ಚಾರ್ಲ್ಸ್ ಡಾರ್ವಿನ್ ಪ್ರಸ್ತಾಪಿಸಿದ 2 ಸಿದ್ಧಾಂತಗಳು ಯಾವುವು? ನೈಸರ್ಗಿಕ ಆಯ್ಕೆ ಸಿದ್ಧಾಂತ ಮತ್ತು ಸಬಲರು ಬದುಕಿ ಉಳಿಯುವರು. ನೈಸರ್ಗಿಕ ಆಯ್ಕೆ ಸಿದ್ಧಾಂತ, ನ್ಯಾಚುರಲ್ ಸೆಲೆಕ್ಷನ್, ಹಾಗೆ ಸಬಲರು ಬದುಕಿ ಉಳಿಯುವ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಇವೆರಡು ಸಿದ್ಧಾಂತಗಳು ಪ್ರಮುಖವಾಗಿ ಚಾರ್ಲ್ಸ್ ಡಾರ್ವಿನ್ ರವರು ಪ್ರಸ್ತಾಪಿಸಿದಂತಹ ಪ್ರಮುಖ 2 ಸಿದ್ಧಾಂತಗಳಾಗಿದೆ. ನೆಕ್ಸ್ಟ್ ಫಿಫ್ತ್ ಒಂದು ಕ್ವಶನ್ ನೋಡಿ, ಯಾವ 2 ಪ್ರಾಣಿಗಳು ಮಾನವನ ಹತ್ತಿರದ ಸಂಬಂಧಿಗಳೆಂದು ಪರಿಗಣಿಸಲಾಗಿದೆ? ಚಿಂಪಾಂಜಿ ಮತ್ತು ಬೊನೊಬೊ. ಚಿಂಪಾಂಜಿ ಮತ್ತು ಬೊನೊಬೊ ಇವೆರಡು ಪ್ರಾಣಿಗಳು ಮಾನವನ ಹತ್ತಿರದ ಸಂಬಂಧಿಗಳು ಅಂತೇಳಿ ತಿಳಿಯಬಹುದಾಗಿದೆ. ನೆಕ್ಸ್ಟ್ 6th ಒಂದು ಕ್ವಶನ್ ನೋಡಿ, ದೊಡ್ಡ ಪ್ರಾಣಿಗಳ ಯೋಜಿತ ಬೇಟೆ ಹಾಗೆ ಒದಿಸಲ್ಪಟ್ಟಿರುವ ಆರಂಭಿಕ ಕುರುಹುಗಳು ಎಲ್ಲಿ ದೊರೆಯುತ್ತವೆ? ಇಂಗ್ಲೆಂಡಿನ ಬಾಕ್ಸ್ ಗ್ರೋವ್ ಮತ್ತು ಜರ್ಮನಿಯ ಶಾನಿಂಜೆನ್. ಇಂಗ್ಲೆಂಡಿನ ಬಾಕ್ಸ್ ಗ್ರೋವ್ ಮತ್ತು ಜರ್ಮನಿಯ ಶಾನಿಂಜೆನ್ನಲ್ಲಿ
ದೊಡ್ಡ ಪ್ರಾಣಿಗಳ ಯೋಜಿತ ಬೇಟೆ ಮತ್ತು ವಧಿಸಲ್ಪಟ್ಟಿರ್ತಕ್ಕಂತಹ ಆರಂಭಿಕ ಕುರುಹುಗಳು ದೊರೆಯುತ್ತವೆ. ನೆಕ್ಸ್ಟ್ ನೋಡಿ 5 ಅಂಕದ ಪ್ರಶ್ನೆಗಳು ಅಲ್ವಾ, ಲಾಂಗ್ ಕ್ವಶನ್ಸ್ ಅನ್ನು ನೋಡ್ತಾ ಹೋಗಿ. ಭೂಮಿಯ ಮೇಲ್ಮೈ ಹೇಗೆ ರಚನೆ ಆಯಿತು ಅಲ್ವಾ, ಭೂಮಿಯ ಮೇಲ್ಮೈ ಹೇಗೆ ರಚನೆ ಆಯಿತು ಅಂತಂದರೆ ಅದಕ್ಕೆ ಒಂದಷ್ಟು ಅಂಶಗಳನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಭೂಮಿಯು ಸೌರವ್ಯೂಹದಲ್ಲಿ ಒಂದು ಗ್ರಹವಾಗಿದ್ದು ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಉಗಮ ಆಯಿತು. ಭೂಮಿಯ ಆಗಿನ ತಾಪಮಾನ ಎಷ್ಟಿತ್ತಂದರೆ ಅದು ಕರಗಿದ ಬಂಡೆಗಳ ಉರಿಯುವ ಗೋಳವಾಗಿತ್ತು. ಅಷ್ಟೊಂದು ತಾಪಮಾನವನ್ನು ಭೂಮಿ ಹೊಂದಿತ್ತು. ಅದು ಜ್ವಾಲಾಮುಖಿಗಳ ಸ್ಫೋಟ ಹಾಗೂ ದಮನಕ್ಕೆ ಒಳಗಾಗಿತ್ತು ಅಂತಲೂ ಕೂಡ ನಾವು ಗಮನಿಸ್ಬೋದು. ಹಾಗೆ ವಿಕಸನದ ಆರಂಭದ ಅವಧಿಯಲ್ಲಿ ಮುಖ್ಯವಾಗಿ ಧೂಮಕೇತುಗಳು, ಉಲ್ಕೆಗಳು ಭೂಮಿಯನ್ನು ಅಪ್ಪಳಿಸ್ತವೆ. ಅಂತಹ ಒಂದು ಬೃಹತ್ ಅಪ್ಪಳಿಸುವಿಕೆಯಿಂದ ಭೂಮಿಯ ವಾಲುವಿಕೆ ಹಾಗೂ ಚಂದ್ರನ ಉಗಮ ಉಂಟಾಗುತ್ತದೆ. ಇವೆರಡರ ಅಂಶಗಳು ಭೂಮಿಯ ಹವಾಗುಣ ಮತ್ತು ವಾಯುಗುಣದ ನಿರ್ಮಾಣದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸ್ತವೆ ಅಂತೇಳಿ ನಾವು ಹೇಳ್ಬೋದು. ಹಾಗೆ ಹಲವು ಮಿಲಿಯನ್ ವರ್ಷಗಳ ಕಾಲ ಕರಗಿದಂಥ ಬಿಸಿ ಗೋಳವಾಗಿದ್ದಂಥ ಭೂಮಿಯು ಕ್ರಮೇಣವಾಗಿ ಏನಾಯಿತು, ತಂಪಾಗಲಿಕ್ಕೆ ಆರಂಭ ಆಯಿತು. ಅಂತೆಯೇ ಜ್ವಾಲಾಮುಖಿ ಸ್ಫೋಟಗಳು ಕೂಡ ಏನಾಯಿತು, ನಂತರದಲ್ಲಿ ಕಡಿಮೆಗೊಂಡವು. ಇದರಿಂದಾಗಿ ಭೂಮಿಯ ಮೇಲ್ಪದರವು ಗಟ್ಟಿ ಶಿಲೆಯಾಗಿ ಮಾರ್ಪಾಡನ್ನು ಹೊಂದಿತು. ಇದನ್ನು ನಾವೇನಂತ ಕರಿತೀವಿ, ಭೂಮಿಯ ಕ್ರಸ್ಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಏನು ಬದಲಾವಣೆ ಆಯಿತು ಅಲ್ವಾ, ಈ ಒಂದು ಅಂಶಗಳ ಜೊತೆಯಲ್ಲಿ ಭೂಮಿಯ ಮೇಲ್ಮೈ ರಚನೆ ಆಗಲಿಕ್ಕೆ ಮತ್ತೇನು ಅಂಶಗಳು ಕಾರಣ ಆಗ್ತದೆ ಅಂತೇಳಿ ನಾವು ಮುಂದೆ ಇರ್ತಕ್ಕಂಥ ಅಂಶಗಳ ಮುಖಾಂತರ ನಾವು ನೋಡ್ತಾ ಹೋಗೋಣ. ಇದಿಷ್ಟು ಮುಖ್ಯವಾಗಿ ನೋಡಿ, ಭೂಮಿಯ ಮೇಲ್ಮೈ ಹೇಗೆ ರಚನೆ ಆಗಿದೆ ಅನ್ನೋದಕ್ಕೆ ಒಂದಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶಗಳಾಯಿತು. ನೆಕ್ಸ್ಟ್ ನೋಡಿ, ಆಹಾರ ಮತ್ತು ಆಶ್ರಯಗಳು ಯಾವ ರೀತಿಯಾಗಿ ಮಾನವ ವಿಕಸನ ಹೊಂದಲಿಕ್ಕೆ ಕಾರಣ ಆಯಿತು ಅಲ್ವಾ. ನೋಡಿ ಇಲ್ಲಿ ಮೊದಲನೇದಾಗಿ ಯೋಜಿತವಾದ ಬೇಟೆ, ದೊಡ್ಡ ಪ್ರಾಣಿಗಳನ್ನು ವಧಿಸಿರುವಂತಹ ಅತ್ಯಂತ ಪ್ರಾಚೀನ ಕುರುಹುಗಳು ನಮಗೆ ಮುಖ್ಯವಾಗಿ 2 ಸ್ಥಳಗಳಲ್ಲಿ ಕಂಡು ಬರ್ತವೆ. ಇಲ್ಲಿ ಇಂಗ್ಲೆಂಡಿನ ಬಾಕ್ಸ್ ಗ್ರೋವ್ ಮತ್ತು ಜರ್ಮನಿಯ ಶಾನಿಂಜೆನ್, ಇವೆರಡು ಸ್ಥಳಗಳಲ್ಲಿ ಮುಖ್ಯವಾಗಿ ಯೋಜಿತ ಬೇಟೆ ಮತ್ತು ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಕೊಂದಿರ್ತಕ್ಕಂಥ ಅಥವಾ ವಧಿಸಿರ್ತಕ್ಕಂಥ ಪ್ರಾಚೀನ ಕುರುಹುಗಳು ನಮಗೆ ಈ 2 ಸ್ಥಳಗಳಲ್ಲಿ ಕಂಡು ಬರ್ತವೆ. ಹಾಗೆ ಈ ಯೋಜಿತ ಬೇಟೆ ಮತ್ತು ಆಯುಧಗಳನ್ನು ಮಾಡುವ ಕ್ರಿಯೆಯು ಮಿದುಳನ್ನು ಉತ್ತೇಜಿಸಿ ಮಿದುಳಿನ ಗಾತ್ರ ಹೆಚ್ಚಳ ಆಗಲಿಕ್ಕೆ ಕಾರಣ ಆಯಿತು ಅಂತೇಳಿ ಹೇಳ್ಬೋದು. ಅದೇ ರೀತಿಯಾಗಿ ಮಿದುಳಿನ ಗಾತ್ರದ ಹೆಚ್ಚಳವು ಸುಧಾರಿತ ಯೋಜನೆ ಹಾಗೂ ಆಯುಧಗಳನ್ನು ನಿರ್ಮಾಣ ಮಾಡಲಿಕ್ಕೂ ಕೂಡ ಕಾರಣ ಆಯಿತು. ಹಾಗಾಗಿ ನಾವು ಈ ಅಂಶಗಳನ್ನು ಗಮನಿಸಬೇಕಾಗುತ್ತೆ. ನೋಡಿ ಯಾವ ರೀತಿ ಮನುಷ್ಯ ವಿಕಸನ ಹೊಂದಲಿಕ್ಕೆ ಇವೆಲ್ಲ ಅಂಶಗಳು ಕಾರಣ ಆಗುತ್ತೆ ಅನ್ನೋದನ್ನು ನಾವು ಗಮನಿಸ್ಬೋದಾಗುತ್ತೆ. ಆಹಾರ ಮತ್ತು ಆಶ್ರಯ ತಾಣ ಸಿಕ್ಕಿದ್ರಿಂದ ಮಾನವ ಯಾವ ರೀತಿ ವಿಕಸನ ಹೊಂದಿದ ಅಂತೇಳಿ ಈ ಅಂಶಗಳ ಮುಖಾಂತರ ನಾವು ಗಮನಿಸಬೇಕು. ನೆಕ್ಸ್ಟ್ ನೋಡಿ, ಈ ಒಂದು ಮಾನವ ಪ್ರಜಾತಿ ಪಯಣವು ಮರಗಳ ಮೇಲೆ ಆರಂಭ ಆಗಿ ಅನಂತರ ಗುಹೆಗಳಲ್ಲಿ ಮುಂದುವರಿಯುತ್ತೆ. ಅನಂತರ ಬಟ್ಟ ಬಯಲುಗಳಲ್ಲಿ ಕಟ್ಟಡಗಳನ್ನು ನಿರ್ಮಿಸುವ ಹಂತಕ್ಕೆ ಬಂದು ಮಾನವ ತಲುಪಿದ ಅಂತೇಳಿ ನಾವು ಹೇಳ್ಬೋದು. ಹಾಗೆ ಒಮಿನಾಯ್ಡ್ಗಳು ಇವರು ಎಲ್ಲಿದ್ದರು ಅಂದರೆ ಮೊದಲ ಮಾನವ ಪ್ರಜಾತಿಗಳು ಇವರೆಲ್ಲ. ಒಮಿನಾಯ್ಡ್ಗಳು ಹೇಗಿದ್ರು ಅಂತಂದರೆ ಇವರು ಮರಗಳ ಮೇಲೆ ವಾಸವನ್ನು ಮಾಡ್ತಿದ್ರು. ಮಾಂಸಾಹಾರಿಗಳಾಗಿರಲಿಲ್ಲ, ಸಸ್ಯಾಹಾರಿಗಳಾಗಿದ್ದರು. ಹಾಗೆ ಬೀಜಗಳು, ಹಣ್ಣುಗಳು, ಗೆಡ್ಡೆ ಗೆಣಸುಗಳನ್ನು ತಿಂದು ಅವರು ಬದುಕ್ತಾ ಇದ್ರು. ಯಾರು? ಹೊಮಿನಾಯ್ಡ್. ನೆಕ್ಸ್ಟ್ ಒಮಿನಿಡ್ಗಳು. ಇವರು ಭೂಮಿಗೆ ಹೊಂದಿಕೊಳ್ಳೋದಕ್ಕೆ ಆರಂಭ ಮಾಡ್ತಾರೆ. ಅಂದರೆ ವಿಕಸನ ಹೊಂದುತ್ತಾ ಒಮಿನಿಡ್ಗಳು ಏನು ಮಾಡ್ತಾರೆ, ಭೂಮಿಗೆ ಹೊಂದಿಕೊಳ್ಳೋದಕ್ಕೆ ಆರಂಭ ಮಾಡ್ತಾರೆ. ಹಾಗೆ ಗುಹೆಗಳು ಮತ್ತು ವಿಸ್ತರಿಸಿದ ಬಂಡೆಗಳನ್ನು ಆಶ್ರಯ ತಾಣಗಳನ್ನಾಗಿ ಮಾಡ್ಕೊಳ್ತಾರೆ. ಇವರು ಮಾಂಸಾಹಾರಿಗಳಾಗಿರ್ತಾರೆ. ಒಮಿನಾಯ್ಡ್ಗಳು ನೋಡಿ ಸಸ್ಯಾಹಾರಿಗಳಾಗಿದ್ದರು, ಮಾಂಸಾಹಾರಿಗಳಾಗಿರಲಿಲ್ಲ. ಒಮಿನಿಡ್ಗಳು ಬಂದರೆ ಮಾಂಸಾಹಾರಿಗಳಾಗಿರ್ತಾರೆ. ಸ್ವತಂತ್ರ ಪ್ರಾಣಿಗಳನ್ನು ಹುಡುಕಿ ತಿನ್ನೋದಕ್ಕೆ ಕೂಡ ಇವರು ಆರಂಭ ಮಾಡ್ತಾರೆ. ನೆಕ್ಸ್ಟ್ ಒಮಿನಿನ್
ಇವರು ಯೋಜಿತ ಬೇಟೆ ಮತ್ತು ಮೀನು ಹಿಡಿಯುವುದನ್ನ ಇಲ್ಲಿ ಆರಂಭ ಮಾಡ್ತಾರೆ. ಆಶ್ರಯ ತಾಣಗಳನ್ನ ಇವರು ಬಯಲಲ್ಲಿ ನಿರ್ಮಾಣವನ್ನ ಮಾಡ್ಕೊಳ್ಳೋದಕ್ಕೆ ಆರಂಭ ಮಾಡ್ತಾರೆ. ಹಾಗೆ ಈ ಅಂಶಗಳ ಮುಖಾಂತರ ನಾವು ಏನನ್ನ ತಿಳ್ಕೊಬಹುದು ಅಂತಂದ್ರೆ, ಯೋಜಿತವಾಗಿ ಪ್ರೀ ಪ್ಲಾನಿಂಗ್ ಮಾಡ್ಕೊಂಡು ಅವರು ಬೇಟೆ ಆಡೋದು ಮತ್ತೆ ಆಶ್ರಯ ತಾಣಗಳನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಮಾನವ ವಿಕಸನ ಮಾಡ್ಕೊಂಡಿದ್ದ ಅದರ ನಂತರದಲ್ಲಿ ಈ ಅಂಶಗಳು ನಮಗೆ ತಿಳಿಸ್ಕೊಡ್ತದೆ. ಹಾಗಾಗಿ ಒಂದು ಯೋಜಿತ ಬೇಟೆ ಅಥವಾ ಆಹಾರ, ಆಶ್ರಯ ತಾಣಗಳು ಮಾನವನ ವಿಕಸನಕ್ಕೆ ಯಾವ ರೀತಿ ಕಾರಣ ಆಯ್ತಂತ ಈ ಅಂಶಗಳಿಂದ ನಾವು ತಿಳ್ಕೋಬಹುದು. ನೆಕ್ಸ್ಟ್ ಒಂದು ನೋಡಿ, ಮಾನವನ ವಿಕಸನದಲ್ಲಿ ಪಶುಪಾಲನೆ ಮತ್ತು ಕೃಷಿ ಪಾತ್ರ ಏನು? ಪಶುಪಾಲನೆ ಮತ್ತು ಕೃಷಿಯಿಂದಾಗಿ ಯಾವ ರೀತಿ ವಿಕಸನ ಹೊಂದಿದ ಮಾನವ ಅಲ್ವಾ? ನೋಡಿ, ಮೊದಲಿಗೆ ಪಶುಪಾಲನೆ ಪ್ರಾರಂಭವಾಗಿ ಅನಂತರ ಕೃಷಿ ಚಟುವಟಿಕೆಗಳು ಆರಂಭ ಆಗ್ತವೆ. ಆಹಾರ ಸಂಗ್ರಹಕಾರರು ಮತ್ತು ಬೇಟೆಗಾರರಾಗಿದ್ದಂಥ ಮಾನವರು ಆಹಾರವನ್ನು ಉತ್ಪಾದನೆ ಮಾಡುವ ಮಟ್ಟಕ್ಕೆ ಬೆಳೀತಾರೆ. ಹಾಗೆ ನಾಯಿ ಇಲ್ಲಿ ಮಾನವರಿಂದ ಪಳಗಿಸಲ್ಪಟ್ಟ ಮೊಟ್ಟ ಮೊದಲ ಪ್ರಾಣಿಯಾಗಿದೆ. ಇಂಪಾರ್ಟೆಂಟ್ ಇದು, ನೆನ್ಪಿಟ್ಕೊಳ್ರಿ. ನಾಯಿಯು ಮೊಟ್ಟ ಮೊದಲ ಬಾರಿಗೆ ಮಾನವನಿಂದ ಪಳಗಿಸಲ್ಪಟ್ಟ ಮೊಟ್ಟ ಮೊದಲ ಪ್ರಾಣಿ. ಅನಂತರದಲ್ಲಿ ಕುರಿ, ಮೇಕೆ, ಹಸು, ಬೆಕ್ಕು, ಒಂಟೆ, ಕುದುರೆಗಳನ್ನ ಮಾನವ ಪಳಗಿಸಿದ. ನೆಕ್ಸ್ಟ್ ನೋಡಿ, ಮಾನವ ವಿಕಸನದ ಇತಿಹಾಸದಲ್ಲಿ ಕೃಷಿ ಚಟುವಟಿಕೆಗಳು ಆರಂಭವನ್ನ ನಾವೇನಂತ ಕರಿತೀವಿ? ಕ್ರಾಂತಿಕಾರಿ ಬದಲಾವಣೆ ಅಂತೇಳಿ ಕರಿತೀವಿ. ಇದು ನವಶಿಲಾಯುಗದ ಪ್ರಮುಖ ಅಂಶನೂ ಕೂಡ ಆಗುತ್ತೆ ಅಲ್ವಾ? ಕೃಷಿಯನ್ನ ಆರಂಭ ಮಾಡಿದ್ದಕ್ಕೆ ಅಲ್ವಾ, ಕೃಷಿ ಒಂದು ಚಟುವಟಿಕೆಗಳು ಆರಂಭವಾಗಿರ್ತಕ್ಕಂಥ ಒಂದು ಕಾಲಘಟ್ಟ ಆಗಿರೋದ್ರಿಂದ ಈ ಒಂದು ಮಾನವನ ವಿಕಸನದ ಇತಿಹಾಸದಲ್ಲಿ ಕೃಷಿ ಚಟುವಟಿಕೆಯನ್ನ ಕ್ರಾಂತಿಕಾರಿ ಬೆಳವಣಿಗೆ ಅಥವಾ ಈ ಒಂದು ನವಶಿಲಾಯುಗದ ಪ್ರಮುಖ ಅಂಶ ಅಂತಲೂ ಕೂಡ ಇದನ್ನ ಗುರುತಿಸ್ತೀವಿ. ನೆಕ್ಸ್ಟ್ ನೋಡಿ, ಗೋಧಿ, ಅಕ್ಕಿ, ಸಿರಿಧಾನ್ಯಗಳು ಮುಂತಾದ ಬೆಳೆಗಳನ್ನ ಕೂಡ ಇವರು ಬೆಳೆಯಲು ಆರಂಭಿಸ್ತಾರೆ. ಕೃಷಿಯನ್ನ ಮಾಡ್ತಾ ಈ ಎಲ್ಲ ಬೆಳೆಗಳನ್ನ ಬೆಳೀತಾರೆ. ಹಾಗೆ ಕೃಷಿಯು ಮಾನವನ ಕೃಷಿ ಭೂಮಿಯ ಬಳಿ ನೆಲೆಸುವಂತೆ ಮಾಡ್ತದೆ. ಈ ಒಂದು ನೆಲೆಸುವಿಕೆಯೇ ಗ್ರಾಮಗಳ ಉದಯಕ್ಕೆ ಕಾರಣ ಆಗ್ತದೆ. ಈ ಗ್ರಾಮ ಹಾಗೂ ನಗರಗಳು ನಾಗರಿಕತೆಗಳ ತಳಪಾಯವಾಗಿ ಮಾರ್ಪಾಡನ್ನ ಹೊಂದುತ್ತೆ. ಸ್ನೇಹಿತರೆ, ನಾವು ಮಾನವನ ವಿಕಸನದಲ್ಲಿ ಪಶುಪಾಲನೆ ಮತ್ತು ಕೃಷಿಯ ಪಾತ್ರದಿಂದಾಗಿ ಏನೆಲ್ಲ ಬದಲಾವಣೆಗಳಿಗೆ ಒಳಪಡುತ್ತೆ ಮಾನವನ ಜೀವನದಲ್ಲಿ ಅಲ್ವಾ, ವಿಕಸನ ಯಾವ ರೀತಿ ಹೊಂದುತ್ತೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸಿದ್ವಿ. ನೆಕ್ಸ್ಟ್ ನೋಡಿ, ಮಾನವನ ವಿಕಸನದಲ್ಲಿ ದ್ವಿಪಾದ ಚಲನೆ ಮತ್ತು ಶಿಲಾಯುಧಗಳು ಯಾವ ರೀತಿ ಪಾತ್ರವನ್ನು ವಹಿಸುತ್ತದೆ ಅಲ್ವಾ? ದ್ವಿಪಾದ ಚಲನೆ ಅಂದ್ರೆ ಅದರ ಹೆಸರಲ್ಲೇ ಇದೆ. ದ್ವಿ ಅಂದ್ರೆ ಎರಡು, ಪಾದ ಅಂದ್ರೆ ಪಾದಗಳಿಂದ ನಡೀತಕ್ಕಂಥದ್ದು, ಎರಡು ಕಾಲುಗಳಿಂದ ನಡೀತಕ್ಕಂಥದ್ದು ಅಥವಾ ಓಡುವಂಥದ್ದು. ಇಲ್ಲಿ ಒಮಿನಾಯ್ಡ್ಗಳು ಚತುಷ್ಪಾದಿಗಳಾಗಿದ್ರು. ಅಂದ್ರೆ ಈ ಒಮಿನಾಯ್ಡ್ಗಳು ಎರಡು ಕಾಲುಗಳಲ್ಲಿ ಮತ್ತೆ ಎರಡು ಕೈಗಳು ಸೇರಿ ನಾಲ್ಕು ಕೈ ಕಾಲುಗಳನ್ನ ಬಳಕೆ ಮಾಡ್ಕೊಂಡು ನಡೀತಾ ಇದ್ರು. ಯಾರು? ಒಮಿನಾಯ್ಡ್ಗಳು. ಅನಂತರದಲ್ಲಿ ಒಮಿನಿಡ್ಗಳು ಕ್ರಮೇಣವಾಗಿ ನೇರ ಅಂಗರಚನೆಯನ್ನು ಹೊಂದಿದ್ರು. ಅನಂತರ ಒಮಿನಿನ್ಗಳು ದ್ವಿಪಾದ ಚಲನೆಯನ್ನ ರೂಢಿಸಿಕೊಂಡರು. ಹಾಗಾದ್ರೆ ದ್ವಿಪಾದ ಚಲನೆಯನ್ನ ರೂಢಿಸಿಕೊಂಡಿದ್ದು ಯಾರು? ಒಮಿನಿನ್ ಎಂಬಂತ ಒಂದು ಮಾನವ ಪ್ರಜಾತಿ ದ್ವಿಪಾದ ಚಲನೆಯನ್ನ ರೂಢಿಸಿಕೊಂಡಂತ ಒಂದು ಮಾನವ ಪ್ರಜಾತಿಯಾಗಿದೆ. ಕಟ್ಟಿಗೆ, ಮೂಳೆ, ಶಿಲೆಗಳನ್ನ ಕೂಡ ಇವರು ಉಪಯೋಗಿಸಿ ಏನ್ ಮಾಡ್ತಾರೆ? ಉಪಕರಣಗಳನ್ನ ತಯಾರು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಅಂದ್ರೆ ಒಂದೊಂದಾಗಿ ವಿಕಸನವನ್ನ ಹೊಂದುತ್ತಾರೆ ಅಂತ ನಾವು ಹೇಳ್ಬೋದು. ಹಾಗೆ ಇವರ ಒಂದು ಉಪಕರಣಗಳನ್ನು ಸಾಮಾನ್ಯವಾಗಿ ನೋಡಿ, ಇಲ್ಲಿ ಬೇಟೆಗಾಗಿ ಪರಭಕ್ಷಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ತಾರೆ? ಇವರು ಕೆಲವೊಂದಿಷ್ಟು ಉಪಕರಣಗಳನ್ನು ತಯಾರು ಮಾಡಿಕೊಂಡು ಬಳಕೆಯನ್ನ ಮಾಡ್ತಾರೆ. ಹಾಗೆ ನಮಗೆ ದೊರಕಿರ್ತಕ್ಕಂತಹ ಅತ್ಯಂತ ಪುರಾತನ ಉಪಕರಣಗಳು ಎಂದ್ರೆ 2.6 ಮಿಲಿಯನ್ ವರ್ಷಗಳ ಹಿಂದೆ ಇಥಿಯೋಪಿಯಾದ ಓಲ್ಡ್ ವಾನ್ ಶಿಲಾಯುಧಗಳು ನಮಗೆ
ದೊರೆತಿರ್ತಕ್ಕಂಥ ಪುರಾತನ ಮಾನವನು ಬಳಕೆ ಮಾಡಿರ್ತಕ್ಕಂಥ ಉಪಕರಣಗಳು ಎಷ್ಟು ವರ್ಷಗಳ ಹಿಂದೆ? 2.6 ಮಿಲಿಯನ್ ವರ್ಷಗಳ ಹಿಂದೆ ಇಥಿಯೋಪಿಯಾದ ಓಲ್ಡ್ ಒನ್ ಶಿಲಾಯುಧಗಳು ನಮಗೆ ದೊರಕಿದೆ. ಇವುಗಳು ಅತ್ಯಂತ ಪುರಾತನ ಉಪಕರಣಗಳು ಅಂತೇಳಿ ನಾವು ಕರಿತೀವಿ. ಈ ಒಂದು ಉಪಕರಣಗಳನ್ನು ತಯಾರಿಸುವ ನೈಪುಣ್ಯತೆಯನ್ನು ಆಧರಿಸಿ ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್ ಹಾಗೆ ನಿಯೋಲಿಥಿಕ್ ಅಲ್ವಾ, ಈ ಒಂದು ಶಿಲಾಯುಗಗಳೆಂದು ವರ್ಗೀಕರಣ ಮಾಡಲಾಗಿದೆ. ಹಾಗೆ ನಾವು ಶಿಲಾಯುಗವನ್ನ ಅಲ್ವಾ ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ ಮತ್ತೆ ನವಶಿಲಾಯುಗ ಅಂತ ಏನು ಕರಿತೀವಿ. ಈ ಒಂದು ಶಿಲಾಯುಗವನ್ನ ವರ್ಗೀಕರಣ ಮಾಡಲಿಕ್ಕೆ ಏನು ರೀಸನು? ಮುಖ್ಯವಾಗಿ ನಮಗೆ ದೊರೆತಿರ್ತಕ್ಕಂಥ ಪುರಾತನ ಓಲ್ಡ್ ಒನ್ ಶಿಲಾಯುಧಗಳು, ಪುರಾತನ ಉಪಕರಣಗಳಾಗಿರ್ತಕ್ಕಂಥ ಇಥಿಯೋಪಿಯಾದ ಓಲ್ಡ್ ಒನ್ ಶಿಲಾಯುಧಗಳು ನಮಗೆ ಮೂಲ ಆಧಾರಗಳಾಗಿದೆ. ಯಾವುದಕ್ಕೆ? ಶಿಲಾಯುಗವನ್ನ 3 ಭಾಗಗಳಾಗಿ ವಿಂಗಡಣೆಯನ್ನು ಮಾಡಲಿಕ್ಕೆ ಈ ಒಂದು ದೊರಕಿರ್ತಕ್ಕಂಥ ಉಪಕರಣಗಳು ಸಹಾಯಕವಾಗಿದೆ ಅಂತ ನಾವು ಗಮನಿಸ್ಬೋದು. ಸ್ನೇಹಿತರೆ, ಇದಿಷ್ಟು ಮುಖ್ಯವಾಗಿ ನೋಡಿ ಈ ಒಂದು 2 ಕಾಲುಗಳನ್ನು ಯಾವ ರೀತಿ ಬಳಕೆ ಮಾಡಿಕೊಂಡು ಸ್ಟ್ರೇಟಾಗಿ ನಿಲ್ಲೋದನ್ನು ಕಲಿತ ಮಾನವ, ಹಾಗೆ ಶಿಲಾಯುಧಗಳನ್ನು ಬಳಕೆ ಮಾಡಿದ್ರಿಂದ ಏನೆಲ್ಲ ಉಪಯುಕ್ತತೆಗಳು ಆತನಿಗೆ ಆಯಿತು, ಯಾವ ರೀತಿ ವಿಕಸನವನ್ನು ಹೊಂದಿದ ಅಂತೇಳಿ ಗಮನಿಸಿದ್ವಿ. ನೆಕ್ಸ್ಟ್ ನೋಡಿ, ಆಧುನಿಕ ಮಾನವ ಉಗಮಿಸಿದ ಸ್ಥಳವನ್ನು ಕುರಿತು ಚರ್ಚಿಸಿ. ಈ ಒಂದು ಆಧುನಿಕ ಮಾನವ ಅಂದರೆ ಇಂದಿನ ಮಾನವ ಪ್ರಜಾತಿಯು ಉದಯಿಸಿದ್ದು ಎಂಬ ಒಂದು ಚರ್ಚೆಯ ವಿಷಯವಾಗುತ್ತೆ. ಅಂದರೆ ಈಗೇನು ಅಟ್ ಪ್ರೆಸೆಂಟ್ ಮಾನವ ವಾಸಿಸ್ತಾ ಇದ್ದಾನೆ, ಆ ಒಂದು ಮಾನವನನ್ನು ಆಧುನಿಕ ಮಾನವ ಅಂತೇಳಿ ನಾವು ಕರಿತೀವಿ ಅಲ್ವಾ. ನಾವೀಗೇನು ವಾಸ ಮಾಡ್ತಿದ್ದೀವಿ ನಮ್ಮನ್ನು ಆಧುನಿಕ ಮಾನವ. ಹಾಗಾದರೆ ಈ ಒಂದು ಆಧುನಿಕ ಮಾನವ ಉಗಮಿಸಿದಂಥ ಸ್ಥಳಗಳನ್ನು ಕುರಿತು ಒಂದಷ್ಟು ಸಿದ್ಧಾಂತಗಳು ಇಲ್ಲಿ ಕಂಡುಬರುತ್ತೆ. ಪ್ರಮುಖವಾಗಿ 2 ಸಿದ್ಧಾಂತಗಳಿದೆ. ಒಂದು ಸ್ಥಳಾಂತರ ಸಿದ್ಧಾಂತ ಅಥವಾ ಆಫ್ರಿಕಾ ಉಗಮ ಸಿದ್ಧಾಂತ. ಈ ಒಂದು ಸಿದ್ಧಾಂತದ ಪ್ರಕಾರ ಆಧುನಿಕ ಮಾನವ ಪ್ರಜಾತಿಯು ಅಂದರೆ ಹೋಮೋಸೆಫಿಯನ್ಸ್ ಅಲ್ವಾ, ಆಧುನಿಕ ಮಾನವ ಪ್ರಜಾತಿಯನ್ನು ಏನಂತ ಕರಿತೀವಿ? ಹೋಮೋಸೆಫಿಯನ್ಸ್ ಅಂತೇಳಿ ಕರಿತೀವಿ. ಈ ಒಂದು ಹೋಮೋಸೆಫಿಯನ್ಸ್ ಮಾನವ ಆಫ್ರಿಕಾದಲ್ಲಿ ಆರಂಭಿಕ ಪ್ರಜಾತಿಗಳಿಂದ ವಿಕಸಿಸಿತು. ಹೀಗೆ ಆಫ್ರಿಕಾದಲ್ಲಿ ಉದಯಿಸಿದ ಆಧುನಿಕ ಮಾನವ ಪ್ರಜಾತಿಯು ಜಗತ್ತಿನ ಬೇರೆ ಬೇರೆ ಭಾಗಗಳಿಗೆ ಬೇರೆ ಬೇರೆ ಸಮಯದಲ್ಲಿ ವಲಸೆ ಹೋದರು ಅಂತೇಳಿ ನಾವು ಸ್ಥಳಾಂತರ ಸಿದ್ಧಾಂತ ಅಥವಾ ಆಫ್ರಿಕಾ ಉಗಮ ಸಿದ್ಧಾಂತದ ಪ್ರಕಾರ ತಿಳಿಯಬಹುದು. ನೆಕ್ಸ್ಟ್ ನೋಡಿ, ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತ. ಈ ಒಂದು ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತದ ಪ್ರಕಾರ ಜಗತ್ತಿನ ವಿವಿಧ ಪ್ರದೇಶಗಳಲ್ಲಿ ಆಧುನಿಕ ಮಾನವ ಪ್ರಜಾತಿ ಈ ಪ್ರದೇಶಗಳಲ್ಲಿ ಇದ್ದ ಅಥವಾ ತತ್ಪೂರ್ವಜ ಮಾನವ ಪ್ರಜಾತಿಗಳಿಂದ ವಿಕಸನ ಹೊಂದಿದನು ಅಂತೇಳಿ ನಾವು ಗಮನಿಸ್ಬೋದು. ಇದು ಆಫ್ರಿಕಾದಲ್ಲಾದಂತೆ ಯುರೋಪ್, ಏಷ್ಯಾಗಳಲ್ಲಿಯೂ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಾಗಿದ್ದು ಜಗತ್ತಿನ ಮಾನವನಲ್ಲಿ ವಿವಿಧತೆಯಲ್ಲಿಯೂ ಅಂದರೆ ವಿವಿಧತೆಯ ಒಂದು ಸಿದ್ಧಾಂತಕ್ಕೆ ಪೂರಕ ಪುರಾವೆಗಳು ದೊರಕಿದಂತಾಗಿದೆ. ಅಂದರೆ ಆಫ್ರಿಕಾದಲ್ಲಿ ಯಾವ ರೀತಿ ಮಾನವ ಪ್ರಜಾತಿ ದೊರಕಿದೆ ನಮಗೆ ಉದಯಿಸಿದ ಅಂತೇಳಿ, ಅದೇ ರೀತಿಯಾಗಿ ಯುರೋಪ್ ಮತ್ತು ಏಷ್ಯಾಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಅಂದರೆ ವಿವಿಧತೆಯ ಮಾನವ ಜನಿಸಿದನೆ ಅನ್ನೋದಕ್ಕೆ ಅಲ್ವಾ ಈ ಒಂದು ಸಿದ್ಧಾಂತ ಪುರಾವೆಯನ್ನು ನಮಗೆ ಒದಗಿಸ್ತದೆ. ಯಾವುದು? ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತ. ನೋಡಿ, ಇದಿಷ್ಟು ಅಂಶ ಮುಖ್ಯವಾಗಿ ಆಧುನಿಕ ಮಾನವ ಉಗಮವಾಗಿರ್ತಕ್ಕಂಥ ಸ್ಥಳವನ್ನು ಕುರಿತಾದಂಥ ಒಂದು ಚರ್ಚೆ. ನೆಕ್ಸ್ಟ್ ನೋಡಿ, ಇದು ಒಂದು ಲಾಂಗ್ ಆನ್ಸರ್ಸ್ ಇದೆ. ಮಾನವ ವಿಕಸನಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳೇನು ಅಲ್ವಾ, ಮೇನ್ ಟಾಪಿಕ್ ಇದು. ಮಾನವ ಯಾವ ರೀತಿ ವಿಕಸನ ಹೊಂದಿದ, ಏನೆಲ್ಲ ಬದಲಾವಣೆಗಳು ಅವನಲ್ಲಿ ಆಗೋದ್ರ ಮುಖಾಂತರ ವಿಕಸನ ಆಯಿತು ಅನ್ನೋದನ್ನ ಗಮನಿಸೋಣ. ಮೊದಲನೇದಾಗಿ ವಾಯುಗುಣ ಬದಲಾವಣೆ. ಇಲ್ಲಿ ವಾಯುಗುಣ ಮತ್ತು ವಾತಾವರಣದ ಬದಲಾವಣೆಗಳು ಮಾನವನ ವಿಕಸನದ ಮೇಲೆ ಅತಿ ಹೆಚ್ಚಿನ ಪ್ರಭಾವವನ್ನು ಬೀರ್ತದೆ. ಹಾಗಾದರೆ ಹೇಗೆ ಅಂತಂದರೆ, ಭೂಮಿ ತಂಪು ಮತ್ತು ಒಣ ಹವಾಗುಣವನ್ನು ಅರಣ್ಯಗಳು ಏನು ಮಾಡುತ್ತೆ? ಕುಗ್ಗಿಸುತ್ತೆ. ಹಾಗೆ ಕುಗ್ಗಿಸಿ ಬಯಲು, ಹುಲ್ಲುಗಾವಲು ಮತ್ತು ಮರುಭೂಮಿ ಪ್ರದೇಶಗಳನ್ನು ಹೆಚ್ಚಾಗಿಸುತ್ತೆ. ಅದರ ಜೊತೆಯಲ್ಲಿ ಇದರಿಂದ ಏನಾಯಿತು? ಸಸ್ಯಗಳಲ್ಲಿ, ಪ್ರಾಣಿಗಳಲ್ಲಿ ಆಹಾರಕ್ಕಾಗಿ ತೀವ್ರವಾಗಿರ್ತಕ್ಕಂಥ ಪೈಪೋಟಿ ಆರಂಭ ಆಗುತ್ತೆ. ಹಾಗೆ ಯಾವ ಜೀವಜಾತಿಯು ಕೂಡ ಈ ಒಂದು ವಾಯುಗುಣಕ್ಕೆ ಹೊಂದಿಕೊಂಡು ಆಹಾರ ಉತ್ಪಾದಿಸಲು
ಶಕ್ತವಾದವು, ಅವು ಬದುಕುಳಿದವು ಅಂತೇಳಿ ನಾವು ಗಮನಿಸ್ತೀವಿ. ಇದು ವಾಯುಗುಣದ ಬದಲಾವಣೆ ಅಲ್ವಾ. ಅಂದರೆ ಡಾರ್ವಿನ್ ರವರ ಒಂದು ಸಿದ್ಧಾಂತದ ಪ್ರಕಾರ ಹೇಳೋದಾದರೆ ಸಬಲರು ಬದುಕಿ ಉಳಿಯುವ ಅಂತೇಳಿ ಏನು ಹೇಳಿದರೆ ಆ ಒಂದು ಸಿದ್ಧಾಂತ ಇದಕ್ಕೆ ಅನ್ವಯ ಆಗುತ್ತೆ, ಗಮನಿಸಿ. ನೆಕ್ಸ್ಟ್ ನೋಡಿ, ಮಿದುಳಿನ ಗಾತ್ರದಲ್ಲಿ ವೃದ್ಧಿ. ಇಲ್ಲಿ ಪ್ರಕೃತಿಯಲ್ಲಿ ಒಂದಷ್ಟು ಸವಾಲುಗಳನ್ನು ಎದುರಿಸಲು ಮಾನವ ಪ್ರಜಾತಿಯಲ್ಲಿ ದೊಡ್ಡ ಗಾತ್ರದ ಸಂಕೀರ್ಣವಾದ ಮಿದುಳು ವಿಕಸನಗೊಂಡಿರುತ್ತೆ. ಹಾಗೆ ಮಿದುಳಿನ ಗಾತ್ರದ ಒಂದು ವೃದ್ಧಿ, ಅದರಿಂದ ಏನಾಯಿತು, ದೃಷ್ಟಿ ಸುಧಾರಣೆ ಆಯಿತು, ನೇರ ಅಂಗವಿನ್ಯಾಸ, ದ್ವಿಪಾದ ಚಲನೆ, ಆಯುಧಗಳ ತಯಾರು ಮಾಡಲಿಕ್ಕೆ, ಹಾಗೆ ಬೆಂಕಿಯನ್ನು ಉಪಯೋಗ ಮಾಡಲಿಕ್ಕೆ, ಅದೇ ರೀತಿಯಾಗಿ ಯೋಜಿಸಿ ಬೇಟೆ ಮಾಡಲಿಕ್ಕೆ ಅಥವಾ ಆಹಾರ ಸಂಗ್ರಹಣೆ ಮಾಡಲಿಕ್ಕೆ ಮತ್ತು ಭಾಷೆಯ ಉಗಮವಾಗಲಿಕ್ಕೆ ಸಾಧ್ಯವಾಯಿತು. ಯಾವುದರಿಂದ? ಮಿದುಳಿನ ಗಾತ್ರದಲ್ಲಿ ವೃದ್ಧಿ ಆಗಿರೋದ್ರಿಂದ ಇಷ್ಟೆಲ್ಲ ಅನುಕೂಲಗಳು ಮಾನವನ ವಿಕಸನಕ್ಕೆ ಆಯಿತು ಅಂತ ಹೇಳ್ಬೋದು. ಉದಾಹರಣೆಗೆ ಹೋಮೋ ಎಬಿಲಿಸ್, ಈ ಒಂದು ಹೋಮೋ ಎಬಿಲಿಸ್ ಪ್ರಜಾತಿಯ ಮಾನವನ ಒಂದು ಮಿದುಳಿನ ಗಾತ್ರ ಎಷ್ಟಿತ್ತು ಅಂದರೆ 600 ಘನ ಸೆಂಟಿಮೀಟರ್ ಇತ್ತು. ಅನಂತರದಲ್ಲಿ ಹೋಮೋ ಎರೆಕ್ಟಸ್ ಪ್ರಜಾತಿಯ ಒಂದು ಮಿದುಳಿನ ಗಾತ್ರ 800ರಿಂದ 1100 ಘನ ಸೆಂಟಿಮೀಟರ್ ಹೆಚ್ಚಿಗೆ ಆಯಿತು. ಆನಂತರ ಆಧುನಿಕ ಮಾನವನ ಅಥವಾ ಹೋಮೋಸೆಫಿಯನ್ಸ್ ಮಾನವನ ಒಂದು ಮಿದುಳಿನ ಗಾತ್ರ 1400 ಘನ ಸೆಂಟಿಮೀಟರ್ ಆಯಿತು. ಬೆಳವಣಿಗೆ ಅಥವಾ ವಿಕಸನವನ್ನು ಹೊಂದಿದೆ ಅಂತ ನಾವು ಗಮನಿಸ್ಬೋದು. ಅದರಿಂದನೇ ಇವೆಲ್ಲ ಬೆಳವಣಿಗೆಗಳು ಆತನಿಂದ ಸಾಧ್ಯವಾಯಿತು. ನೆಕ್ಸ್ಟ್ ಒಂದು ಪಾಯಿಂಟ್ ನೋಡಿ, ಆಹಾರ ಮತ್ತು ಆಶ್ರಯ ತಾಣ. ಯೋಜಿತವಾದಂತಹ ಬೇಟೆ ಹಾಗೂ ದೊಡ್ಡ ದೊಡ್ಡ ಪ್ರಾಣಿಗಳನ್ನು ವಧಿಸಲು ಅತ್ಯಂತ ಪ್ರಾಚೀನ ಕುರುಹುಗಳು, ಅಂದರೆ ವಧಿಸಿರ್ತಕ್ಕಂಥ ಅತ್ಯಂತ ಪ್ರಾಚೀನ ಕುರುಹುಗಳು ನಮಗೆ 2 ಸ್ಥಳಗಳಲ್ಲಿ ಕಂಡುಬರುತ್ತೆ. ಎಲ್ಲಿ ಅಂದರೆ ಇಂಗ್ಲೆಂಡಿನ ಬಾಕ್ಸ್ಗ್ರೋವ್ ಮತ್ತು ಜರ್ಮನಿಯ ಶಾನಿಂಜೆನ್. ಇಲ್ಲಿ ಯೋಜಿತ ಬೇಟೆ ಮತ್ತು ಆಯುಧಗಳನ್ನು ಮಾಡ್ತಕ್ಕಂಥ ಕ್ರಿಯೆಯು ಮಿದುಳನ್ನು ಉತ್ತೇಜನ ಮಾಡಿ ಮಿದುಳಿನ ಗಾತ್ರದ ಹೆಚ್ಚಳಿಕೆಗೆ ಇವು ಕಾರಣ ಆಯಿತು. ಅಂತೆಯೇ ಮಿದುಳಿನ ಗಾತ್ರದ ಹೆಚ್ಚಳದಿಂದಾಗಿ ಏನಾಗುತ್ತೆ, ಸುಧಾರಿತ ಯೋಜನೆ ಹಾಗೂ ಆಯುಧಗಳನ್ನು ನಿರ್ಮಾಣ ಮಾಡಲಿಕ್ಕೂ ಕೂಡ ಕಾರಣ ಆಗುತ್ತೆ. ಈ ಒಂದು ಮಾನವ ಪ್ರಜಾತಿಯ ಪಯಣ ಮರಗಳ ಮೇಲೆ ಮೊದಲು ಆರಂಭ ಆಗುತ್ತೆ, ಅನಂತರದಲ್ಲಿ ಗುಹೆಗಳಲ್ಲಿ, ಅನಂತರ ಬಟ್ಟ ಬಯಲುಗಳಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡುವ ಹಂತಕ್ಕೆ ಬಂದು ಈಗ ತಲುಪಿದ್ದಾನೆ. ಹಾಗೆ ಈ ಒಮಿನಾಯ್ಡ್ಗಳು ಮರದ ಮೇಲೆ ವಾಸ ಮಾಡ್ತಿರ್ತಾರೆ. ಅವರು ಮಾಂಸಾಹಾರಿಗಳಾಗಿರಲ್ಲ. ಹಣ್ಣು ಹಂಪಲುಗಳನ್ನು, ಗೆಡ್ಡೆ ಗೆಣಸುಗಳನ್ನು, ಬೀಜಗಳನ್ನು ತಿಂದು ಆಹಾರವನ್ನು ಸಂಗ್ರಹಿಸ್ಕೊಂಡು ಜೀವನ ನಿರ್ವಹಣೆ ನಡೀತಾ ಇರುತ್ತೆ. ಹಾಗೆ ಒಮಿನಿಡ್ಗಳು, ಇವರು ಭೂಮಿಗೆ ಹೊಂದ್ಕೊಳ್ಳೋದಕ್ಕೆ ಆರಂಭ ಮಾಡ್ತಾರೆ. ಗುಹೆಗಳಲ್ಲಿ ಹಾಗೆ ವಿಸ್ತರಣೆ ಆಗಿರ್ತಕ್ಕಂಥ ಬಂಡೆಗಳಲ್ಲಿ ಆಶ್ರಯ ತಾಣಗಳನ್ನಾಗಿ ಮಾಡಿಕೊಂಡು ಮಾಂಸಾಹಾರಿಗಳಾಗ್ತಾರೆ ಇವರು ಮುಂದೆ. ಮತ್ತು ಸತ್ತಂಥ ಪ್ರಾಣಿಗಳನ್ನು ಕೂಡ ಹುಡುಕ್ತಾ ಇದ್ರು. ನೆಕ್ಸ್ಟ್ ನೋಡಿ, ಒಮಿನಿನ್ಗಳು, ಇವರು ಯೋಜಿತವಾದಂಥ ಬೇಟೆ ಮತ್ತು ಮೀನು ಹಿಡಿಯೋದನ್ನು ಕೂಡ ಆರಂಭ ಮಾಡ್ತಾರೆ. ಆಶ್ರಯ ತಾಣಗಳಾಗಿ ಬಯಲುಗಳಲ್ಲಿ ಆರಂಭ ಮಾಡ್ತಾರೆ. ಅಂದರೆ ಜೀವನವನ್ನು ನಡೆಸಲಿಕ್ಕೆ ಆಶ್ರಯ ತಾಣಗಳನ್ನು ಬಯಲಲ್ಲಿ ನಿರ್ಮಿಸಿಕೊಂಡು ಜೀವನವನ್ನು ನಿರ್ವಹಿಸ್ತಾರೆ. ನೆಕ್ಸ್ಟ್ ನೋಡಿ, ದ್ವಿಪಾದ ಚಲನೆ. ಅಂದರೆ ಈಗಾಗಲೇ ಹೇಳಿದ್ದೀನಿ, ದ್ವಿಪಾದ ಚಲನೆ ಅಂದರೆ 2 ಕಾಲುಗಳಿಂದ ನಡೆಯುವಂಥದ್ದು ಅಥವಾ ಓಡುವಂಥದ್ದನ್ನು ದ್ವಿಪಾದ ಚಲನೆ ಅಂತೇಳಿ ಕರಿತೀವಿ. ಒಮಿನಾಯ್ಡ್ಗಳು ಚತುಷ್ಪಾದಿಗಳಾಗಿದ್ದರು. ಒಮಿನಿಡ್ಗಳು ನೇರ ಅಂಗರಚನೆಯನ್ನು ಹೊಂದಿದ್ರು. ಅನಂತರದಲ್ಲಿ ಒಮಿನಿನ್ಗಳು ದ್ವಿಪಾದ ಚಲನೆಯನ್ನು ರೂಢಿಸ್ಕೊಂಡ್ರು. ನೆಕ್ಸ್ಟ್ ನೋಡಿ, ಉಪಕರಣಗಳ ಒಂದು ತಯಾರಿಕೆ. ಅಂದರೆ ಮಾನವ ಯಾವ ರೀತಿ ಹಂತವಾಗಿ ವಿಕಸನವನ್ನು ಹೊಂದಿದ ಅಲ್ವಾ. ಎಷ್ಟೊಂದು ಸಾವಿರಾರು ವರ್ಷಗಳ ವಿಕಸನದ ಒಂದು ಇತಿಹಾಸವನ್ನು ಅಡಗಿರ್ತಕ್ಕಂಥ ಮಾನವನ ವಿಕಸನದ ಹಾದಿ ಯಾವ ರೀತಿ ಇದೆ ಅಂತಕ್ಕಂಥ ಅಂಶಗಳು ನಮಗೆ ಇದರಿಂದ ತಿಳಿದು ಬರುತ್ತೆ. ಉಪಕರಣಗಳ ಒಂದು ತಯಾರಿಕೆ, ಕಟ್ಟಿಗೆ, ಮೂಳೆ, ಶಿಲೆಗಳನ್ನು ಉಪಯೋಗಿಸಿ ಉಪಕರಣಗಳನ್ನು ತಯಾರು ಮಾಡ್ತಾ ಇದ್ದ ಮಾನವ. ಈ ಒಂದು ಉಪಕರಣಗಳನ್ನು ಸಾಮಾನ್ಯವಾಗಿ ಬೇಟೆಗಾಗಿ ಮತ್ತು ಪರಪ್ರಾಣಿಗಳಿಂದ, ಭಕ್ಷಕಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಇದ್ದ. ನಮಗೆ ದೊರೆತಿರ್ತಕ್ಕಂತಹ ಅತ್ಯಂತ ಪುರಾತನ ಉಪಕರಣಗಳಲ್ಲಿ ಮುಖ್ಯವಾಗಿ 2.6 ಮಿಲಿಯನ್ ವರ್ಷಗಳ ಹಿಂದಿನ ಇಥಿಯೋಪಿಯಾದ ಓಲ್ಡ್ವಾನ್ ಶಿಲಾಯುಧಗಳು ಪ್ರಮುಖವಾಗಿದೆ.
ಈ ಒಂದು ಉಪಕರಣಗಳನ್ನು ತಯಾರಿಸುವ ನೈಪುಣ್ಯತೆಯನ್ನು ಆಧರಿಸಿ ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್ ಮತ್ತು ನಿಯೋಲಿಥಿಕ್ ಎಂಬಂಥ ಶಿಲಾಯುಗಗಳನ್ನು ವರ್ಗೀಕರಣ ಮಾಡಲಾಗಿದೆ. ನೆಕ್ಸ್ಟ್ ಭಾಷೆ ನೋಡಿ, ಮನುಷ್ಯನ ಒಂದು ವಿಕಸನದಲ್ಲಿ ಭಾಷೆ ಬಹುಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಯೋಜಿತವಾದಂತಹ ಒಂದು ಬೇಟೆಗೆ ಸಹಕಾರದ ಅವಶ್ಯಕತೆ ಇರುತ್ತೆ ಅಲ್ವಾ. ಅದಕ್ಕಾಗಿ ಏನಾಗುತ್ತೆ, ಮುಂದೆ ಆರಂಭಿಕ ಮಾನವರು ಸನ್ನೆಗಳನ್ನು ಮಾಡೋದಕ್ಕೆ ಕ್ರಮೇಣ 2 ಅಥವಾ 3 ಶಬ್ದಗಳ ಉಚ್ಚಾರಗಳನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಈ ರೀತಿಯಾಗಿ ಅಪಕ್ವವಾಗಿರ್ತಕ್ಕಂಥ ಸಂಪರ್ಕ ನಿಧಾನವಾಗಿ ಏನಾಗುತ್ತೆ, ಸುಧಾರಣೆಗೊಳ್ಳುತ್ತಾ ಕಾಲಕ್ರಮೇಣ ವಿವಿಧ ಉಚ್ಚಾರಣೆಗಳು ಶಬ್ದಗಳನ್ನು ರೂಢಿಸಿಕೊಳ್ಳುತ್ತಾ ಭಾಷೆಯ ಉಗಮಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟ್ ನೋಡಿ, ಪಶುಪಾಲನೆ ಮತ್ತು ಕೃಷಿಯ ಆರಂಭ. ನಾನೀಗಾಗಲೇ ಹೇಳಿದ್ದೀನಿ, ಅಂದರೆ ಪಶುಪಾಲನೆಯಿಂದಾಗಿ ಏನಾಗುತ್ತೆ, ಪಶುಪಾಲನೆ ಆರಂಭ ಆಗಿದ್ದರಿಂದ ಕೃಷಿ ಚಟುವಟಿಕೆಗಳು ಕೂಡ ಆರಂಭ ಆಗುತ್ತೆ ನಂತರದಲ್ಲಿ. ಆನಂತರ ಆಹಾರವನ್ನು ಸಂಗ್ರಹಣೆ ಮಾಡ್ತಾರೆ. ಬೇಟೆ ಆಡಿದ್ರಿಂದ ಮಾನವರು ಆಹಾರ ಉತ್ಪಾದಕರು ಕೂಡ ಆಗ್ತಾರೆ. ಅಷ್ಟೇ ಅಲ್ಲ, ನಾಯಿ ಮಾನವ ಪಳಗಿಸಿದಂತಹ ಮೊಟ್ಟ ಮೊದಲ ಪ್ರಾಣಿಯಾಗಿರುತ್ತೆ. ಅನಂತರ ಕುರಿ, ಮೇಕೆ, ಹಸು, ಬೆಕ್ಕು, ಒಂಟೆ, ಕುದುರೆಗಳನ್ನು ಆತ ಪಳಗಿಸ್ತಾನೆ. ಮಾನವನ ವಿಕಸನದ ಇತಿಹಾಸದಲ್ಲಿ ಕೃಷಿ ಚಟುವಟಿಕೆಗಳ ಆರಂಭವನ್ನು ಏನಂತ ಕರಿತೀವಿ, ಕ್ರಾಂತಿಕಾರಿ ಬದಲಾವಣೆ ಅಂತೇಳಿ ಅಭಿಪ್ರಾಯಪಡಲಾಗಿದೆ. ಇದನ್ನ ಮುಖ್ಯವಾಗಿ ಮಾನವನ ಶಿಲಾಯುಗದಲ್ಲಿ ನವಶಿಲಾಯುಗದ ಅಂಶ ಅಂತೇಳಿ ಇದನ್ನ ಕರಿತೀವಿ. ಏನನ್ನ, ಕ್ರಾಂತಿಕಾರಿ ಬದಲಾವಣೆ ಅಥವಾ ಕೃಷಿಯ ಬೆಳವಣಿಗೆಯನ್ನು. ಇಲ್ಲಿ ಗೋಧಿ, ಅಕ್ಕಿ, ಸಿರಿಧಾನ್ಯಗಳನ್ನು ಕೂಡ ಬೆಳೆಯಲಾಗುತ್ತೆ. ಅಷ್ಟೇ ಅಲ್ಲ, ಈ ಒಂದು ಬೆಳವಣಿಗೆ ಅಥವಾ ಈ ಒಂದು ಕೃಷಿಯ ಒಂದು ಅಭಿವೃದ್ಧಿ ಮಾನವನನ್ನ ಕೃಷಿ ಭೂಮಿಯಲ್ಲಿ ನೆಲೆಸುವಂತೆ ಮಾಡ್ತದೆ. ಈ ಒಂದು ನೆಲೆಸುವಿಕೆ ಗ್ರಾಮಗಳ ಉದಯಕ್ಕೆ ಕೂಡ ಕಾರಣ ಆಗುತ್ತೆ. ಆನಂತರ ಗ್ರಾಮಗಳು ಬೆಳೆದು ಗ್ರಾಮಗಳ ನಂತರದಲ್ಲಿ ನಗರಗಳು ಕೂಡ ನಾಗರಿಕತೆಗಳ ಒಂದು ತಳಪಾಯವಾಗಿ ಬೆಳವಣಿಗೆಯನ್ನು ಕಾಣ್ತವೆ. ನೆಕ್ಸ್ಟ್ ನೋಡಿ, ಕಲೆ. ಇಲ್ಲಿ ಗುಹೆಗಳಲ್ಲಿ ಸಾಮಾನ್ಯವಾಗಿ ಪ್ರಾಣಿಗಳ ಅಥವಾ ಬೇಟೆಯಾಡುತ್ತಿರುವ ಚಿತ್ರಗಳನ್ನು ರಚನೆ ಮಾಡಲಾಗಿದೆ. ನೀರಿನಲ್ಲಿ ಇದ್ದಲನ್ನು ಕರಗಿಸಿ ಮಿಶ್ರಣ ಮಾಡಿ ರಕ್ತ ಮತ್ತು ಪ್ರಾಣಿಗಳ ಕೊಬ್ಬು ಇವುಗಳನ್ನು ಚಿತ್ರ ರಚನೆಯಲ್ಲಿ ಬಣ್ಣಗಳಾಗಿ ರಚನೆಯನ್ನ ಮಾಡಲಾಗಿದೆ. ಅಂದರೆ ಬಣ್ಣಗಳಾಗಿ ಬಳಕೆ ಮಾಡಲಾಗಿದೆ. ಏನನ್ನ, ನೀರಿನಲ್ಲಿ ಇದ್ಲನ್ನ ಮಿಶ್ರಣ ಮಾಡಿ ರಕ್ತ ಮತ್ತು ಪ್ರಾಣಿಗಳ ಕೊಬ್ಬನ್ನು ಬಳಕೆ ಮಾಡಿ ಏನು ಮಾಡಲಾಗಿದೆ, ಚಿತ್ರ ರಚನೆಯಲ್ಲಿ ಬಣ್ಣಗಳಿಗೆ ಬಳಸಲಾಗಿದೆ. ಇವಾಗಿರುವಂಗೆ ಅವಾಗ ಪೇಂಟಿಂಗ್ ಏನಿರಲಿಲ್ಲ, ಸೊ ಹಾಗಾಗಿ ಇವುಗಳನ್ನು ಬಳಕೆ ಮಾಡಿರೋದನ್ನು ನಾವು ಇಲ್ಲಿ ಗಮನಿಸ್ಬೋದು. ನೆಕ್ಸ್ಟ್ ನೋಡಿ, ಕಲೆಯು ಅಂದಿನ ಮಾನವನಿಗೆ ಮನರಂಜನೆ, ಶಾಸ್ತ್ರವಿಧಿ ಅಥವಾ ಮಾಂತ್ರಿಕ ಉದ್ದೇಶಗಳಿಗಾಗಿ ಬಳಕೆ ಆಗ್ತಿತ್ತು ಅಂತೇಳಿ ನಾವು ಗಮನಿಸ್ಬೋದು. ಹೀಗೆ ನಾವು ಮಾನವನ ವಿಕಸನದ ಹಾದಿಯನ್ನು ಕುರಿತಾಗಿ ಎಲ್ಲ ಅಂಶಗಳಿಂದ ಯಾವ ರೀತಿ ಮಾನವ ಆಧುನಿಕ ಮಾನವ ಆಗಲಿಕ್ಕೆ ಹಂತಗಳನ್ನು ದಾಟಿದ್ದಾನೆ, ಯಾವ ರೀತಿ ವಿಕಸನವನ್ನು ಹೊಂದಿದ್ದಾನೆ ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಒಂದಷ್ಟು ಅಂಶಗಳ ಮುಖಾಂತರ ಡಿಸ್ಕಷನನ್ನು ಮಾಡಿಯಾಗಿದೆ. ಸ್ನೇಹಿತರೆ, ಈ ಒಂದು ವಿಚಾರಗಳು ಅಥವಾ ಈ ಒಂದು ಪ್ರಶ್ನಾಕೋಶ ನಿಮಗೆಲ್ಲ ಯೂಸ್ ಆಗಿದೆ ಅಂತೇಳಿ ಅನಿಸಿದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ವಿಡಿಯೋನ ಇನ್ನಿತರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅದರ ಜೊತೆಯಲ್ಲಿ ಏನಾದರೂ ಅಭಿಪ್ರಾಯಗಳನ್ನು ತಿಳಿಸ್ಬೇಕಂತಂದರೆ ಕಮೆಂಟ್ಸ್ ಕೂಡ ಮಾಡ್ಬೋದು. ಯಾರೆಲ್ಲ PU ಕಾಲೇಜ್ ಲೆಕ್ಚರರ್, GPSTR, HSTR ಈ ರೀತಿ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ಮಾಡ್ತಿದ್ದೀರಾ, ಅವರೆಲ್ಲರಿಗೂ ಕೂಡ ಈ ಒಂದು ವಿಡಿಯೋದಿಂದ ಉಪಯುಕ್ತ ಆಗುತ್ತೆ ಅಂತೇಳಿ ಭಾವಿಸ್ತಾ ಈ ಒಂದು ವಿಡಿಯೋ ಸರಣಿಯನ್ನು ಆರಂಭ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ಯಾವ ರೀತಿ ವಿಚಾರಗಳಿಗೆ ತಕ್ಕಂತೆ ಮಾಹಿತಿಗಳು ಬೇಕಾಗುತ್ತೆ ಅಂತಕ್ಕಂಥ ಇನ್ನಿತರ ವಿಚಾರವನ್ನು ಅಥವಾ ನಿಮ್ಮ ಒಂದು ಒಪಿನಿಯನ್ಗಳನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗೆ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರು ಎಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಾಚ್ ಮಾಡಿ, ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.